ಮುಂಬೈ ಅಟ್ಯಾಕ್ನ ನಂತರ ದೇಶದಲ್ಲಿ ಆ ಮ್ಯಾಗ್ನಿಟ್ಯೂಡ್ನಲ್ಲಿ ಮತ್ತೊಂದು ದೊಡ್ಡ ಘಟನೆ ಆಗಿಲ್ಲ. 2014ರ ನಂತರ ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಾಶ್ಮೀರದಲ್ಲಿ ಭಯೋತ್ಪಾದಕ ಕೃತ್ಯಗಳಾಗಿದ್ದಾವೆ. ಅದು ಉರಿ ಅಟ್ಯಾಕ್ ಇರ್ಬೋದು, ಪಠಾನ್ಕೋಟ್ ಅಟ್ಯಾಕ್ ಇರ್ಬೋದು, ಪುಲ್ವಾಮಾ ಇರಬಹುದು, ಪಹಲ್ಗಾಮ್ ಇರ್ಬೋದು. ಅದರ ಆಚೆಗೆ, ಕಾಶ್ಮೀರದ ಆಚೆಗೆ ಕಳೆದ 11 ವರ್ಷಗಳಲ್ಲಿ ಭಯೋತ್ಪಾದಕ ಕೃತ್ಯಗಳು ನಡೆದಂತಹ ಉದಾಹರಣೆಗಳಿಲ್ಲ. ಹಾಗಾಗಿ ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯ ಧ್ವಂಸದ ವರ್ಷಾಚರಣೆಯ ಸಂದರ್ಭದಲ್ಲಿ ಬ್ಲಾಸ್ಟ್ ಮಾಡಿ ಆ ಮೂಲಕ ಜಗತ್ತಿನ ಗಮನವನ್ನು ಸೆಳೆಯೋದು, ಜೊತೆಗೆ ಭಾರತದಲ್ಲಿ ಒಂದು ದೊಡ್ಡ ದುಷ್ಕೃತ್ಯವನ್ನು ಎಸಗುವುದು ಅವರ ಪ್ಲಾನ್ ಆಗಿತ್ತು. ಅದರ ಭಾಗವಾಗಿ 32 ಕಾರುಗಳನ್ನು ವ್ಯವಸ್ಥೆ ಮಾಡಿಕೊಂಡು ಫರೀದಾಬಾದ್ನಲ್ಲಿ ಸಂಗ್ರಹ ಇಟ್ಕೊಂಡಿದ್ದಂತಹ 3000 kgಯಷ್ಟು ತೂಕದ ಸ್ಫೋಟಕಗಳನ್ನು ದೆಹಲಿಯ ಬೇರೆ ಬೇರೆ ಭಾಗಗಳಿಗೆ ಕಾರ್ ಮೂಲಕ ರವಾನೆ ಮಾಡಿ ಆ ಮೂಲಕ ಬ್ಲಾಸ್ಟ್ ಮಾಡುವಂತಹ ಷಡ್ಯಂತ್ರ. ಈಗ I-20 ಕಾರು, ಕೆಂಪುಕೋಟೆಯ ಬಳಿ ಸ್ಫೋಟ ಆದಂತಹ I-20 ಕಾರು ಫರೀದಾಬಾದ್ನಿಂದಲೇ ದೆಹಲಿಗೆ ಬಂದಿತ್ತು. ಫರೀದಾಬಾದ್ನಲ್ಲಿ 10ನೇ ತಾರೀಕು ಬೆಳಗ್ಗೆ ಹೊರಟು ಅದು ಮಧ್ಯಾಹ್ನದ ಹೊತ್ತಿಗೆ ಕೆಂಪುಕೋಟೆಯ ಬಳಿ ಇರುವಂತಹ ಮಸೀದಿಯ ಪಾರ್ಕಿಂಗ್ ಲಾಟ್ಗೆ ಬರುತ್ತೆ. ಸ್ಫೋಟ ಆಗುವುದಕ್ಕೆ ಕೇವಲ 4 ನಿಮಿಷಕ್ಕೆ ಮೊದಲು ಅದು ಅಲ್ಲಿಂದ ಹೊರಟು ಕೆಂಪುಕೋಟೆಯ ಸಿಗ್ನಲ್ನಲ್ಲಿ ಬಂದು ಸ್ಫೋಟ ಆಗುತ್ತೆ. ಅಂದರೆ ಈ ರೀತಿಯಾಗಿ ಫರೀದಾಬಾದ್ನಿಂದ ಕಾರುಗಳ ಮೂಲಕವಾಗಿ ಸ್ಫೋಟಕಗಳನ್ನು ದೆಹಲಿ ಮತ್ತು NCR ಭಾಗಕ್ಕೆ, NCR ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರೀತಾರೆ, ದೆಹಲಿಯ ಅಕ್ಕಪಕ್ಕದಲ್ಲಿರುವಂತಹ ಹರಿಯಾಣದ ನಗರ, ಹರಿಯಾಣದ ಗುರುಗ್ರಾಮ, ಈ ಫರೀದಾಬಾದು ಮತ್ತು ಉತ್ತರ ಪ್ರದೇಶದ ನೋಯ್ಡಾ ಇವೆಲ್ಲವನ್ನೂ ಒಳಗೊಂಡಂತೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರೀತಾರೆ. ಅಂದರೆ ದೆಹಲಿಯ ಆಚೆಗೂ ಕೂಡ ದೆಹಲಿ ತುಂಬ ವಿಸ್ತೀರ್ಣ ಆಗಿಬಿಟ್ಟಿದೆ. ಅಷ್ಟೂ ಕಡೆ ಬಾಂಬ್ ಬ್ಲಾಸ್ಟ್ಗಳನ್ನು ಕಾರುಗಳಲ್ಲಿ ಬಾಂಬ್ ಇಟ್ಟು ಮಾಡಿದ್ರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಷಡ್ಯಂತ್ರವನ್ನು ಉಗ್ರರು ಮಾಡಿದ್ರು ಅಂತ. ಅದಕ್ಕೋಸ್ಕರವಾಗಿ ಕಡಿಮೆ ಬೆಲೆಗೆ ಸಿಗುವಂತಹ ಕಾರುಗಳು, ನೀವು ಅಷ್ಟೂ ಈ ಕಾರುಗಳನ್ನು ನೋಡ್ತಾ ಹೋದರೆ, ಅವುಗಳ ಮಾಡೆಲ್ಗಳನ್ನು ನೋಡ್ತಾ ಹೋದರೆ ತುಂಬ 15 ವರ್ಷದ ಹಳೆಯ ಕಾರುಗಳು ಮೇಲ್ನೋಟಕ್ಕೆ ನೋಡಿದ್ರೆ. ಅಂದರೆ 2 ರಿಂದ 3 ಲಕ್ಷಕ್ಕೆ ಸಿಗುವಂತಹ ಕಾರುಗಳು. ಅಂದರೆ ಕಡಿಮೆ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಕಾರುಗಳಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಿದ್ರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ. ಈಗ ಒಂದು ಬೈಕ್ನಲ್ಲಿ 5 ರಿಂದ 10 kgಯಷ್ಟು ಬಾಂಬನ್ನು ಅಷ್ಟೇ ಇಡಬಹುದು, ಮ್ಯಾಕ್ಸಿಮಮ್ ಒಂದು 15 kg ಇಡಬಹುದು. ಜಾಸ್ತಿ ಪ್ರಮಾಣದ ಬಾಂಬನ್ನು ಬೈಕ್ನಲ್ಲಿ ಕಟ್ಟಿದರೆ ಅದು ಗಮನ ಸೆಳೆದು ಬಿಡುತ್ತೆ ಸಾರ್ವಜನಿಕರಿಗೆ, ಏನು ಇಟ್ಕೊಂಡಿದ್ದಾರೆ, ಏನು ತಂದಿದ್ದಾರೆ ಅಂತ. ಹಾಗಾಗಿ ಒಂದು ಕಾರ್ನಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕವನ್ನು ತುಂಬಿಕೊಂಡು ಬಂದರೆ ಯಾರಿಗೂ ಅನುಮಾನ ಬರುವುದಿಲ್ಲ ಅನ್ನುವ ಕಾರಣಕ್ಕಾಗಿ 32 ಕಾರುಗಳನ್ನು ವ್ಯವಸ್ಥೆ ಮಾಡಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ, ದೆಹಲಿ ಮತ್ತು ದೆಹಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ ಸಂಚು ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು NIA ತನಿಖೆಯಿಂದ ಹೊರಬೀಳ್ತಾ ಇದೆ. ಶ್ವೇತಾ.